ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಕೆಎಸ್ಆರ್ಟಿಸಿ ಚಿಂತಾಮಣಿ ಘಟಕದಲ್ಲಿ ರಸ್ತೆ ಸುರಕ್ಷತೆ ಮತ್ತು ಇಂಧನ ಉಳಿತಾಯ ಸಪ್ತಾಹ. ರಸ್ತೆ ಸುರಕ್ಷತೆಗೆ ಕೇವಲ ಚಾಲಕರು ಜವಾಬ್ದಾರಿ ಅಲ್ಲ, ಸಾರ್ವಜನಿಕರ ಸಹಭಾಗಿತ್ವದ ಜವಾಬ್ದಾರಿ ಮುಖ್ಯವಾಗಿ ಬೇಕಾಗಿದೆ. ರಸ್ತೆಯಲ್ಲಿ ಸಂಚರಿಸುವವರೆಲ್ಲರೂ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮಾಡಿದಾಗ ಮಾತ್ರ ಇಂಥ ಕಾರ್ಯಕ್ರಮಗಳಿಗೆ ಅರ್ಥ ಬರುತ್ತದೆ ಎಂದು ಕೆಎಸ್ಆರ್ಟಿಸಿಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜರವರು ಹೇಳಿದರು. ಅವರು ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಕೆಎಸ್ಆರ್ಟಿಸಿ ಘಟಕದಲ್ಲಿ ರಸ್ತೆ ಸುರಕ್ಷತೆ ಮತ್ತು ಇಂಧನ ಉಳಿತಾಯ ಸಪ್ತಾಹದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಎಲ್ಲ ಇಲಾಖೆಗಳ ಸಹಭಾಗಿತ್ವದಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಕಾರ್ಯಕ್ರಮ ನಡೆಯುತ್ತಿದ್ದು, ಕಾರ್ಯಕ್ರಮಕ್ಕೆ ಬಂದಿರುವ ಪೊಲೀಸ್ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳು ರಸ್ತೆ ಸುರಕ್ಷತೆ ಬಗ್ಗೆ ಮಾಹಿತಿ ನೀಡಲಿದ್ದು, ಅದನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಅವರು ಚಾಲಕರಿಗೆ ಮನವಿ ಮಾಡಿದರು. ಚಾಲಕರು ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ಚಾಲನಾ ಪರವಾನಗಿಯನ್ನು ನವೀಕರಣ ಮಾಡಿಕೊಳ್ಳುವಂತೆ ಕೋರಿದ ಅವರು, ನವೀಕರಣ ಮಾಡಿಕೊಳ್ಳುವಾಗ 1 ದಿನದ ತರಬೇತಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳುವಂತೆ ಹೇಳಿದರು. ನಾವು ಅರಿವು ಮೂಡಿಸುತ್ತಿದ್ದರೂ ಅಪಘಾತಗಳು ಹೆಚ್ಚಾಗುತ್ತವೆ. ಆದ್ದರಿಂದ ಅಪಘಾತ ತಡೆಯಲು ಅರಿವು ಮೂಡಿಸುವ ಕಾರ್ಯಕ್ರಮ ಜನಸಂಖ್ಯೆಗೆ ತಕ್ಕಂತೆ ಮಾಡುವ ಮೂಲಕ ಅಪಘಾತಗಳನ್ನು ತಪ್ಪಿಸುವ ಕೆಲಸ ಮಾಡಬೇಕೆಂದ ಅವರು, ಅಪಘಾತ ರಹಿತ ಚಾಲನೆ ಮಾಡಿದ ಚಾಲಕರನ್ನು ಗುರುತಿಸಿ ಅವರಿಗೆ ನೀಡುವ ಸೌಲಭ್ಯಗಳ ಬಗ್ಗೆ ಸಹ ವಿಭಾಗೀಯ ನಿಯಂತ್ರಣಾಧಿಕಾರಿ ತಿಳಿಸಿದರು. ಇನ್ನು ಸಮಾರಂಭವನ್ನು ಉದ್ದೇಶಿಸಿ ಸಾರಿಗೆ ಇಲಾಖೆಯ ಮೋಟಾರ್ ಸೈಕಲ್ ಇನ್ಸ್ಪೆಕ್ಟರ್ ದಾಸೇಗೌಡರು ಮಾತನಾಡಿದರು. ಅಪಘಾತ ಮತ್ತು ಚಾಲಕರ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಎಂದರು. ಇನ್ನು ಸಮಾರಂಭವನ್ನು ಉದ್ದೇಶಿಸಿ ARTO ಅಧಿಕಾರಿ ಬೈರೆಡ್ಡಿ ಸಹ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಟಿಸಿ ಘಟಕದ ವ್ಯವಸ್ಥಾಪಕಿ ಸರಿತಾ, DME ಮಲ್ಲಿಕಾರ್ಜುನ ಕಲ್ಗೇರಿ, ಚನ್ನನಗೌಡ, ವಾಜಿದ್, ಶ್ರೀರಾಮ್ ರೆಡ್ಡಿ, ಲಕ್ಷ್ಮೀಪತಿ, ವಕೀಲರಾದ ರಮೇಶ್ ಸೇರಿದಂತೆ ಚಾಲಕರು, ನಿರ್ವಾಹಕರು, ಘಟಕದ ಸಿಬ್ಬಂದಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬರೀ ಟೈಮಿಂಗ್ಸ್ ಮೇಂಟೈನ್ ಮಾಡೋದು, ಅವು ಸ್ವಲ್ಪ ಓವರ್ಟೇಕ್ ಮಾಡೋದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ಚಿಕ್ಕಬಾರ್ದು. ಸೊ ಇನ್ನೊಂದು ಹೈವೇದಲ್ಲಿ ಮಾಡಬಲ್ ರೂಟ್ ಮಾಡೋದಾಗ ನಿಮ್ಗೆ ಯಾರು ಇರ್ತೀವಲ್ಲ, ಬಟ್ ಆವಾಗ ಡಿಸಿಪ್ಲೈನ್ ರೋಡ್ ಇದು ಮಾಡಿ, ಮೇಂಟೆನೆನ್ಸ್ ಮಾಡಿ, ರೋಡ್ ಡಿಸಿಪ್ಲೈನ್, ಎಲ್ಲಿ ಹೋಗಬೇಕು, ರೈಟ್ ಸೈಡ್ ಲೆಫ್ಟ್ ಸೈಡ್, ಎಲ್ಲಿ ನಿಮ್ಮದು ಲೈನ್ ಇರುತ್ತೋ ಆ ಜಾಗದಲ್ಲಿ ಹೋಗಿ. ಆದಷ್ಟು ನೀವು ಅಪಘಾತ ಕಡಿಮೆ ಮಾಡೋದಕ್ಕೆ ಚಾಲಕರು ಇಂಪಾರ್ಟೆಂಟ್, ಅದು ಸ್ವಲ್ಪ ನೋಡ್ಕೊಂಡು ಎಲ್ಲ ಮಾಡಿ. ಸೊ ಇಷ್ಟು ನಮಗೆ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಜನವರಿ ತಿಂಗಳಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅದು ಉದ್ದೇಶ ಏನು ಅಂದರೆ ನಮಗೆಲ್ಲ ಗೊತ್ತಿರುವಂಥ ವಿಷಯ ಅಂದ್ಕೊಂಡಿದ್ದೀವಿ. ಉದ್ದೇಶ ಏನಿಲ್ಲ, ಅಪಘಾತಗಳನ್ನು ಕಡಿಮೆ ಮಾಡೋದಾದ ಉದ್ದೇಶ ಒಂದೇ. ಅಂದರೆ ಪ್ರತಿ ವರ್ಷ ಅಪಘಾತಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ? ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ವೇಗ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ಇನ್ಕ್ರೀಸ್ಮೆಂಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅಂದರೆ ಜನರು ಮತ್ತೆ ರೋಡ್ಗಳು ಅಷ್ಟೇ ಇದೆ. ಯಾವಾಗ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಯಾವಾಗ ಇದು ವಾಹನ ಜಾಸ್ತಿ ಆಗುತ್ತೆ, ಅವಾಗಲೂ ಜಾಸ್ತಿ ಆಗುತ್ತೆ. ಅದನ್ನು ಕಡಿಮೆ ಮಾಡುವ ಉದ್ದೇಶದಿಂದ ನಾವೆಲ್ಲ ಈ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಇದ್ದೀವಿ. ಅದು ಯಾರು ನಾವು ನಮ್ಮ ಸಾರಿಗೆ ಇಲಾಖೆ, ನಿಮಗೆ ಎಲ್ಲ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಕಾನೂನು ಸಂಯುಕ್ತ ಆರ್ಥದಲ್ಲಿ ಎಲ್ಲ ಪ್ರತಿ ದಿವಸನೂ ನಾವು ಪ್ರತಿ ಜನವರಿ 1ರಿಂದ 31ರವರೆಗೂ ನಾವು ಸಪ್ತಾಹವನ್ನು ಆಚರಣೆ ಮಾಡ್ಕೊಳ್ಳೋಕ್ಕೆ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಉದ್ದೇಶ ಅಂದರೆ ಈ ಅಪಘಾತಗಳು ಯಾಕೆ ಏನಾಗುತ್ತೆ, ನಿಮ್ಮ ಚಾಲಕರು ಇಂಪಾರ್ಟೆಂಟ್ ಚಾಲಕರು ಮನಸ್ಥಿತಿ ಗಾಡಿ ಚಾಲನೆ ಮಾಡುವಾಗ ಇಂಪಾರ್ಟೆಂಟ್. ಅಂದರೆ ಮನೆಯಲ್ಲಿ ಏನೇನೋ ಸಮಸ್ಯೆ ಇಟ್ಕೊಂಡು ಗಾಡಿ ಚಾಲನೆ ಮಾಡಬಹುದು. ಮತ್ತು ನಿಮ್ಮ ಜೀವನ ಎಷ್ಟು ಮುಖ್ಯನೋ ನಿಮ್ಮ ಪಕ್ಕದಲ್ಲಿ ಗಾಡಿ ಓಡಿಸೋದು ಜೀವನ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಒಂದು ಸಲ ಆಕ್ಸಿಡೆಂಟ್ ಆದರೆ ಅದರಿಂದ ಕೋರ್ಟು ಕಚೇರಿ ಎಲ್ಲರೂ ಎಷ್ಟು ನೀವು ಅಂತ ನಿಮಗೆಲ್ಲ ಗೊತ್ತಿರುತ್ತೆ, ಎಲ್ಲ ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಅವೆಲ್ಲ ಸ್ವಲ್ಪ ಆದಷ್ಟು ನೀವು ಅಪಘಾತವನ್ನು ಕಡಿಮೆ ಮಾಡೋದಕ್ಕೆ ಸಹಕಾರ ಕೊಡಿ. ಸ್ವಲ್ಪ ಇದು ಇನ್ನೊಂದೇನೆಂದರೆ ಇಂಧನ ಉಳಿತಾಯ ಇರ್ತದೆ. ಇಂಧನ ಉಳಿತಾಯ ನೀವು ಗಾಡಿ ಸಿಗ್ನಲ್ದಾಗ ಗಾಡಿ ಆಫ್ ಮಾಡ್ಕೊಳ್ಳಿ, ಆನ್ ಮಾಡ್ಕೊಳ್ಬೇಕು. ಯಾವಾಗ ಎಷ್ಟು ಇಂಧನ ಉಳಿತಾಯ ಇರ್ತದೆ ಚಾಲನೆ ಇಟ್ಕೊಳ್ಳೋಕೆ ಹೋಗಬೇಡಿ. 5 ನಿಮಿಷ ಇಂಜನ್ ಅಲ್ಲಿ ಸಿಗ್ನಲ್ ಇರ್ತದೆ, 5 ನಿಮಿಷ ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳೋದ್ರೆ ಅದು ಎಷ್ಟು ಡೀಸೆಲ್ ವೇಸ್ಟ್ ಆಗುತ್ತೆ. ಅದೆಲ್ಲ ಸ್ವಲ್ಪ ನೀವು ಚಾಲಕರು ಸ್ವಲ್ಪ ಗಮನ ಇಟ್ಕೊಂಡು ಇಂಧನ ಉಳಿತಾಯ ಮಾಡಿ.
ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಅಪಘಾತಗಳಲ್ಲಿ ಗೊತ್ತಾ ಚಿಂತಾಮಣಿಯಲ್ಲಿ ಅತಿ ಹೆಚ್ಚು ಆಗ್ತಾ ಇದೆ. ಅಂದ್ರೆ ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಆಗ್ತಾ ಇದೆ. ಶೇಕಡ 70% ಆಕ್ಸಿಡೆಂಟ್ಗಳಾಗ್ತದೆ. ತುಂಬ ಅಚ್ಚುಕಟ್ಟಾಗಿರ್ತಾರೆ. ಅವರ ಡ್ರೈವಿಂಗ್ ಸ್ಟೈಲ್ ಆಯಿತು, ಅವ್ರ ಜೀವನ ಶೈಲಿ ಆಯಿತು ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ತೆಗೆದುಕೊಳ್ಳಿ, ಯಾರು ಹೈಯೆಸ್ಟ್ ಏಮ್ ಡ್ರೈವರ್ ಇರ್ತಾರೋ ಅವ್ರು ನೋಡಿ ತುಂಬ ಚೆನ್ನಾಗಿರ್ತಾರೆ. ಅವ್ರ ಗಾಡಿನೂ ಅಷ್ಟೇ, ಆಮೇಲೆ ಅವ್ರ ಡ್ರೈವಿಂಗ್ ಹ್ಯಾಬಿಟ್ಸು ಅಷ್ಟೇ. ಆಲ್ಮೋಸ್ಟ್ ಆಲ್ 99% ಗೋಲ್ಡು ಸಿಲ್ವರ್ ಮೆಡಲ್ ಕೊಟ್ಟಿರ್ತಾರೆ. ಕರೆಕ್ಟಾ? ಒಬ್ಬ ಮಾತಾಯಿದ್ರು ಲೋಕ ಇದ್ದವ್ರಿಗೆ ಯಾರನ್ನ ಸಿಲ್ವರ್ ಮೆಡಲ್ ಗೋಲ್ಡ್ ಮೆಡಲ್ ಬಂದಿದೆಯಾ? ಲೋಕ ಅದಕ್ಕೆ ನಾವೇನು ಸರ್ಕಾರ ನಮ್ಗೆ ಹೇಳಿದ್ರೆ ಜಾಸ್ತಿ ಹೊತ್ತು ಅವ್ರನ್ನ ಕಾಯಿಸೋದು ಬೇಡ. ಯಾಕಂದ್ರೆ ಬೆಳಿಗ್ಗೆ ಡ್ಯೂಟಿ ಹಿಡಿದಿರ್ತಾರೆ, ನಿದ್ದೆ ಇರಲ್ಲ. ನಮ್ಮಲ್ಲಿ ಫಂಕ್ಷನ್ ಮಾಡೋದು ಓಕೆ, ಈ ಜನ ಹಿಡಿದು ಕೂರಿಸೋದಿದೆಯಲ್ಲ, ನಮ್ಮ ಕಂಡಕ್ಟರ್, ಚಾಲಕರು, ನಿರ್ವಾಹಕರು, ಮೆಕ್ಯಾನಿಕ್ಸ್ ತುಂಬ ಕಷ್ಟ. ಯಾಕೆ ಹೇಳಿ, ಸುಮಾರು ಜನ ಎಷ್ಟು ಜನ ಬೆಳಿಗ್ಗೆ ಹಿಡಿದಿದ್ದೀರ ಡ್ಯೂಟಿ ಮುಗಿದವರು, ಕ್ಯಾಶ್ ಕಳಿಸ್ತಾ ಇರೋರು ನೋಡಿ ಜನ 90% ಅವ್ರಿಲ್ಲ ಇದು ಫಂಕ್ಷನ್ ಇದಕ್ಕೆ ಒಂದು ಕಾರ್ಯಕ್ರಮ ರೂಪಿಸಬೇಕು. ಈ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಸಹ ತಲುಪಿಸಬೇಕು. ಕೇಂದ್ರ ಕಚೇರಿ ಮಟ್ಟದಿಂದ, ರಾಜ್ಯ ಸರ್ಕಾರದ ಮಟ್ಟದಿಂದ ಎಲ್ಲ ಇಲಾಖೆಗಳು ಸೇರಿಬಿಟ್ಟು ಆ ಕಾರ್ಯಕ್ರಮಗಳನ್ನ ಪ್ರತಿಯೊಬ್ಬ ಸಾರ್ವಜನಿಕರು ತಲುಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ರೋಡ್ ಸೇಫ್ಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಪ್ರತಿ ವರ್ಷನೂ ಸಹ ವರ್ಷದ ಪ್ರಾರಂಭದಿಂದ ಪ್ರಾರಂಭ ಮಾಡ್ತೀವಿ, 1ನೇ ತಾರೀಕು. ಯಾಕೆಂತಂದ್ರೆ ವರ್ಷದ ಪ್ರಾರಂಭ ನಾವೆಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಪ್ರಾರಂಭವಾಗಿ ಮತ್ತೆ ವರ್ಷ ಪೂರ್ತಿ ಅದೇ ರೀತಿ ನಡ್ಕೊಂಡು ಹೋಗಲಿ ಅನ್ನೋದು ನಮ್ಮ ಉದ್ದೇಶ. ಅದೇ ರೀತಿ ರಸ್ತೆ ಸುರಕ್ಷತಾ ಸಪ್ತಾಹ 1ನೇ ತಾರೀಕಿಗೆ ಪ್ರಾರಂಭ ಮಾಡ್ತೇವೆ. ಒಂದು ಒಳ್ಳೆಯ ರೀತಿಯಲ್ಲಿ ರಸ್ತೆ ಸುರಕ್ಷಾ ಸಪ್ತಾಹ ಪ್ರಾರಂಭವಾಗಬೇಕು. ವರ್ಷ ಪೂರ್ತಿ ನಾವೇನು 1ನೇ ತಾರೀಕಿಂದ ಮೊದಲನೇ ಮೊದಲನೇ ತಿಂಗಳ ನಾವೇನು ಪ್ರಾರಂಭ ಮಾಡಿದ್ರಿಂದ ಏನ್ ತಿಳ್ಕೊಳ್ತೀವಿ ಅದನ್ನ ಎಲ್ಲರೂ ಸಹ ಫಾಲೋ ಮಾಡಿ, ಅದರಿಂದ ಎಲ್ಲ ಸಾರ್ವಜನಿಕರಿಗೆ, ಸಿಬ್ಬಂದಿಗಳಿಗೆ, ಎಲ್ಲ ಇಲಾಖೆಯ ಇಂದ ನೀಡುವ ಮಾಹಿತಿ ತಲುಪಿ ಎಲ್ಲರೂ ಸಹ ಒಳ್ಳೆಯದಾಗಲಿ ನಿಟ್ಟಿನಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಿರ್ತದೆ. ಇದನ್ನ ನಾವು ನಮ್ಗೆಲ್ಲರಿಗೂ ಗೊತ್ತಿದೆ ರೋಡ್ ಸೇಫ್ಟಿ ಅಂದ್ರೆ ಏನು ಅಂತ ಹೇಳ್ತಾರೆ. ರೋಡ್ ಸೇಫ್ಟಿ ಅಂದ್ರೆ ನಾವು ಪ್ರತಿಯೊಬ್ಬರು ತಿಳ್ಕೊಂಡು ಬರೀ ಚಾಲಕರು ಅಂತ ಹೇಳ್ತಾರೆ. ಬರೀ ಚಾಲಕರಿಗೆ ಅಷ್ಟೇ ಸಂಬಂಧ ಇಲ್ಲ, ಸಾರ್ವಜನಿಕರ ಸಹಭಾಗಿತ್ವನೂ ಸಹ ಇದರಲ್ಲಿ ತುಂಬಾ ಮುಖ್ಯವಾಗಿದೆ. ಯಾಕೆಂದ್ರೆ ರಸ್ತೆಯಲ್ಲಿ ಹೋಗ್ತಾ ಇರೋರು ಪ್ರತಿಯೊಬ್ಬರು ಸಹ ರಸ್ತೆ ನಿಯಮಗಳ ಬಗ್ಗೆ ತಿಳ್ಕೊಂಡಿದ್ರೆ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಸಹ ಸಫಲವಾಗುತ್ತೆ. ಮತ್ತೆ ಇದಕ್ಕೊಂದು ಅರ್ಥ ಇರುತ್ತೆ. ಈ ರೋಡ್ ಸೇಫ್ಟಿ ಕಾರ್ಯಕ್ರಮನ ನಮ್ಮ RTO ಅಧಿಕಾರಿಗಳು ಕೊಡ್ತಾರೆ, ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೊಡ್ತಾರೆ, ಮತ್ತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೊಡ್ತಾರೆ. ಯಾಕೆಂತಂದ್ರೆ ಇದು ಎಲ್ಲರೂ ಸಹ ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ನಡೀಬೇಕು. ಸುಪ್ರೀಂ ಕೋರ್ಟ್ ನ ನಿರ್ದೇಶನ ಇದೆ. ರೋಡ್ ಸೇಫ್ಟಿ ಕಮಿಟಿ ಅಂತ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಮಾಡಿದ್ದಾರೆ. ಏನಕ್ಕೆ ಅಂತಂದ್ರೆ ರೋಡ್ ಸೇಫ್ಟಿ ಕಮಿಟಿಯ ಮುಖ್ಯ ಉದ್ದೇಶ ರೋಡ್ ಸೇಫ್ಟಿ ಬಗ್ಗೆ ಆ ಡಿಸ್ಟ್ರಿಕ್ಟ್ ನಲ್ಲಿ ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕು ಆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು. ಆ ರೋಡ್ ಸೇಫ್ಟಿ ಕಮಿಟಿನಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಇರ್ತಾರೆ, SP ಸಾಹೇಬ್ ಇರ್ತಾರೆ, RTO ಅಧಿಕಾರಿಗಳು ಇರ್ತಾರೆ, DDP ಇರ್ತಾರೆ, ಮತ್ತೆ DHO ಇರ್ತಾರೆ, ಮತ್ತೆ PWD ಇಂಜಿನಿಯರ್ಸ್ ಇರ್ತಾರೆ. ಯಾಕೆ ಇವರೆಲ್ಲ ಯಾಕೆ ಇರಬೇಕು? ಏಕೆಂದ್ರೆ ರೋಡ್ ಸೇಫ್ಟಿ ನಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಸಹ ಅದರದೇ ಆದ ಮಹತ್ವ ಇರುತ್ತೆ, ಅವರವರ ಕೆಲಸಗಳಿರುತ್ತೆ. ಅವರೆಲ್ಲರೂ ಸಹ ಸರಿಯಾಗಿ ನಿರ್ವಹಣೆ ಮಾಡಿ ಅದನ್ನ ಸಾರ್ವಜನಿಕರಿಗೆ ತಲುಪಿಸಿದ್ರೆ ಖಂಡಿತ ಈ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡಬಹುದು. ಮತ್ತೆ ಅಪಘಾತಗಳಾಗುವ ಒಂದು ಅನಾಹುತಗಳನ್ನ ಕಡಿಮೆ ಮಾಡೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಮಿಟಿ ಇದೆ. ಇದು ಸುಪ್ರೀಂ ಕೋರ್ಟ್ ನ ನಿರ್ದೇಶನದ ಪ್ರಕಾರ ನಡೆಯುವಂತ ಒಂದು ಕಮಿಟಿ. ನಮ್ಮ ಇಲಾಖೆಯಲ್ಲಿ ಈ ರಸ್ತೆ ಅಪಘಾತಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಾಕೊಳ್ತೇವೆ. ನಾವು ಪ್ರತಿಯೊಬ್ಬರು ಸಹ ಹೊರಗಡೆ ಯಾರಾದ್ರೂ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಡ್ರೈವ್ ಮಾಡಬಹುದು. ಬಟ್ ನಮ್ಮ ಇಲಾಖೆಯಲ್ಲಿ ಯಾರು ಸಹ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಚಾಲನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಡ್ರೈವಿಂಗ್ ರಿನ್ಯೂವಲ್ ಇದ್ದಾರೆ, ಯಾರು ಸಹ ಡ್ರೈವಿಂಗ್ ಕೆಲಸ ನಮ್ಮಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಪ್ರತಿಯೊಬ್ಬರದ್ದು ರೆಕಾರ್ಡ್ ಸೆಟ್ ಇರ್ತೀವಿ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಆಗಬೇಕು. ಮತ್ತೆ ಈಗ 5 ವರ್ಷಕ್ಕೊಂದ್ಸಲ ಎಲ್ಲಾ ಚಾಲಕರು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಮಾಡಬೇಕು. ಅದು ಸಹ ಕೇಂದ್ರ ಸರ್ಕಾರದ ಒಂದು ನಿರ್ದೇಶನ. ಮೊದಲೇನಿಲ್ಲ, ಈಗ ಹೊಸ ಒಂದು ಕಾರ್ಯಕ್ರಮ. ಪ್ರತಿಯೊಬ್ಬರು 5 ವರ್ಷಕ್ಕೆ ನೀವು ಲೈಸೆನ್ಸ್ ರಿನ್ಯೂವಲ್ ಮಾಡಬಹುದಾಗ ನೀವು 1 ದಿವಸದ ತರಬೇತಿ, ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟಂತ ತರಬೇತಿಯನ್ನ ಕಡ್ಡಾಯವಾಗಿ ಪಡ್ಕೊಳ್ಬೇಕು. ದೆನ್ ಅದಾದ್ಮೇಲೆ ನಿಮಗೆ ಒಂದು ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಆಗೇ ಆಗುತ್ತೆ. ಯಾಕಂದ್ರೆ ಇವೆಲ್ಲ ಕಾರ್ಯಕ್ರಮಗಳಿಂದ ದಿನದಿಂದ ಆದ್ರೂ ಸಹ ಅಪಘಾತಗಳು ಕಡಿಮೆ ಆಗ್ತಾ ಇಲ್ಲ. ಯಾಕೆಂದ್ರೆ ನಾವೆಷ್ಟು ಅವೇರ್ನೆಸ್ ಕೊಡ್ತಾ ಇದೀವೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ರಸ್ತೆಗಳಲ್ಲಿ ವೆಹಿಕಲ್ಸ್ ಜಾಸ್ತಿ ಆಗ್ತದೆ. ಅದೇ ರೀತಿ ಜನಸಂಖ್ಯೆನೂ ಜಾಸ್ತಿ ಆಗ್ತದೆ. ಜನಸಂಖ್ಯೆ ಮತ್ತು ವೆಹಿಕಲ್ಸ್ ಜಾಸ್ತಿ ಅದಕ್ಕೆ ನಮ್ಮಲ್ಲೂ ಸಹ ಒಂದು ಅರಿವು ಅನ್ನೋದು ಜಾಸ್ತಿ ಆಗ್ತಾ ಹೋಗ್ಬೇಕು. ಆಗ ಈ ಅಪಘಾತಗಳು ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎರಡನೇದಾಗಿ ನಮ್ಮ ಇಲಾಖೆಯಲ್ಲಿ ಏನು ಈ ಅಪಘಾತಗಳನ್ನ ಕಡಿಮೆ ಮಾಡುವಂತ ಚಾಲಕರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ 7 ವರ್ಷಗಳ ಸತತವಾಗಿ ಯಾರು ಅಪಘಾತವಿಲ್ಲದೆ ಅಪಘಾತ ರಹಿತವಾಗಿ ಚಾಲನೆ ಮಾಡ್ತೇವೆ ಅವರಿಗೆ ಬೆಳ್ಳಿ ಪದಕವನ್ನು ನೀಡ್ತೇವೆ. ಅದೇ ರೀತಿ 10-15 ವರ್ಷಗಳ ಕಾಲ ಅಪಘಾತ ರಹಿತ ಚಾಲನೆ ಮಾಡಿದಂತ ಚಾಲಕರನ್ನ ಗುರುತಿಸಿ ಅವರಿಗೆ ಒಂದು ಗೋಲ್ಡ್ ಮೆಡಲ್ ಸಹ ಕೊಡ್ತೀವಿ. ಸಿಲ್ವರ್ ಅಂಡ್ ಗೋಲ್ಡ್ ಮೆಡಲ್ ಅನ್ನೋದು ತುಂಬಾ ಸಾಮಾನ್ಯ ವಿಷಯ. ನಾವೆಲ್ಲ
ಬರೀ ವಿದ್ಯಾಭ್ಯಾಸ ಮಾಡಿದಂತ ಇವರಿಗೆ ಯೂನಿವರ್ಸಿಟಿ ಕೊಡ್ತಾರೆ, ಸ್ಕೂಲ್ ಮಕ್ಕಳು ಕೊಡ್ತಾರೆ. ಆದ್ರೆ ನಮ್ಮ ಚಾಲಕರಿಗೆ ಒಂದು ಅವಕಾಶ ಇದೆ. ಇದು ಯಾಕೆ ಕೊಟ್ಟಿದ್ದೀವಿ ಅಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ಈ ಸಿಲ್ವರ್ ಮೆಡಲ್ ಗೋಲ್ಡ್ ಮೆಡಲ್ ತಗೊಳ್ಳೋಂಥ ಡ್ರೈವರ್ಸ್ ಜಾಸ್ತಿ ಆಗುತ್ತೆ. ಒಂದು ಅಂತ ಚಾಲಕರ ಒಂದು ಉತ್ತೇಜನ ನೀಡಿ ಈಗ ನಮ್ಮ ಇದರಲ್ಲಿ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ಸುಮಾರು 150 ಜನ ಚಾಲಕರು ಸಿಲ್ವರ್ ಮೆಡಲ್ ತಗೊಂಡಿದ್ದಾರೆ, ಸುಮಾರು 30 ಜನ ಚಾಲಕರು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಇದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ಬೋದು. ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಯ್ತು ಅಂತ ಖಂಡಿತ ನಮ್ಮ ಚಾಲಕರಿಂದ ಅಪರಾಧ ಆಗುವಂಥದ್ದು ಕಡಿಮೆ ಆಗುತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಏನು ರಾತ್ರಿ ಸೇವೆಯ ನಮ್ಮ ಎಲ್ಲಾ ಕಡೆನೂ ಸಹ ಒಂದು ಚೆಕ್ ಪಾಯಿಂಟ್ ಅಂತ ಮಾಡಿದ್ವಿ. ಏನು ಈಗ ಮುಳಬಾಗಿಲು ಕಡೆ ಹೋದ್ರೆ ನಂಗ್ಲಿನಲ್ಲಿ, ನಮ್ಮ ಬಾಗೇಪಲ್ಲಿ ರೋಡ್ ನಲ್ಲಿ, ಹೈದರಾಬಾದ್ ರೋಡ್ ನಲ್ಲಿ ಹೋಗ್ಬೇಕು ಅಂತಂದ್ರೆ ನಮ್ಮ ಬೆಂಗೊಂಡ ಚೆಕ್ ಪೋಸ್ಟ್ ನಲ್ಲಿ, ಈ ತರ ಮುಖ್ಯ ರಸ್ತೆಗಳಲ್ಲಿ ಒಂದೊಂದು ಹೋಟೆಲ್ಗಳ ಹತ್ರ ನಮ್ಮ ಸಿಬ್ಬಂದಿಗಳಿಟ್ಟು ಏನು ನಮ್ಗೆಲ್ಲ ಗೊತ್ತಿದೆ. ರಾತ್ರಿ ಹೊತ್ತು ರೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡಿದ್ರೆ ಗಾಡಿಗಳು ಓಡ್ತಾ ಇರ್ಬೇಕಾದ್ರೆ 100-200 ಕಿಲೋಮೀಟರ್ ಕಂಟಿನ್ಯೂಸ್ ಓಡ್ತಾ ಇರ್ಬೇಕಾದ್ರೆ ವಿತೌಟ್ ಸ್ಟಾಪ್ ನಮ್ಗೆ ಆಟೋಮೆಟಿಕ್ ಆಗಿ ನಿದ್ರೆ ಅನ್ನೋದು ಬಂದೇ ಬರುತ್ತೆ. ಅವಾಗ ಎಲ್ಲಾದ್ರೂ 1 ನಿಮಿಷ ಅಥವಾ 2 ನಿಮಿಷ ನಮ್ಮ ಚಾಲಕರ ಬಸ್ ಅನ್ನ ನಿಲ್ಲಿಸಿ ಕೆಳಗಡೆ ಇಳಿದು ಮುಖ ತೊಳ್ಕೊಂಡು ಮತ್ತೆ ಮೇಲ್ಕತ್ತಿದ್ರೆ ಖಂಡಿತ ಅವರು ಏನು ಸ್ವಲ್ಪ ನಿದ್ದೆ ಒಂದು ಮಂಪ್ರು ಏನ್ ಬರುತ್ತೋ ಅದು ಖಂಡಿತ ಅದನ್ನ ಅವಾಯ್ಡ್ ಮಾಡ್ಬೋದು. ಮತ್ತೆ ನಿಮ್ಗೆಲ್ಲ ಗೊತ್ತಿರೋದು ಇತ್ತೀಚೆಗೆ ಕುಡಿದು ಚಾಲನೆ ಮಾಡುವಂತಹ ಹವ್ಯಾಸಗಳನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಸಾರಿಗೆ ನಮ್ಮ ಪೊಲೀಸ್ ಇಲಾಖೆ ತುಂಬಾ ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೊಳ್ತಾರೆ. ಯಾರಾದ್ರೂ ಕುಡಿದು ಚಾಲನೆ ಮಾಡಿದ್ರೆ ಆ ವೆಹಿಕಲ್ ನ ಸೀಸ್ ಮಾಡ್ತಾರೆ, ಮತ್ತೆ ಅವ್ರನ್ನ ಜೈಲು ಕಳಿಸೋದಕ್ಕೆ ಒಂದು ಅವಕಾಶ ಇದೆ. ಬಟ್ ಅಂತ ಸಿಬ್ಬಂದಿಗಳು ಯಾರು ಸಹ ನಮ್ಮ ಸಿಕ್ಕಾಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಇಲ್ಲ, ತುಂಬಾನೇ ಕಡಿಮೆ ಮಿನಿಮಮ್ ಆಗೋಗಿದೆ. ಆದ್ರೂ ಸಹ ನಮ್ಮ ಬ್ರೆಥಲೈಸರ್ ನಮ್ಮ ಡಿಪೋಗಳಲ್ಲಿ ಇಟ್ಕೊಂಡು ಅಂತ ಲಾಂಗ್ ರೂಟ್ಸ್ ಏನು ಹೋಗ್ತಾವ ಚಾಲಕರು ಅಂತವೆಲ್ಲರೂ ಸಹ ನಮ್ಮ ಗೇಟ್ ಮೇಲೆ ಸಹ ಚೆಕ್ ಮಾಡಿ ಹೊರಗಡೆ ಕಳಿಸುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ. ಇವೆಲ್ಲ ಇದನ್ನು ಸಹ ರಸ್ತೆಯಲ್ಲಿ ಇನ್ನೂ ಹೆಚ್ಚಿನ ಕಾಳಜಿನ ನಾವೆಲ್ಲ ತಗೊಳ್ಬೇಕು. ಯಾಕೆಂತಂದ್ರೆ ನಾವು ಬೇರೆಯವ್ರನ್ನ ಕಂಪೇರ್ ಮಾಡಕ್ ಹೋಗ್ಬಾರ್ದು. ಪ್ರೈವೇಟ್ ಆಟೋ ಲಾರಿ ಅವ್ರನ್ನೆಲ್ಲ ಕಂಪೇರ್ ಮಾಡಕ್ ಹೋಗ್ಬಾರ್ದು. ಯಾಕೆಂದ್ರೆ ಅವ್ರಿಗೆ ಈ ಒಂದು ಸಿಸ್ಟಮ್ ನಲ್ಲಿ ಎಲ್ಲ ನಾವೆಲ್ಲ ನಿಮ್ಗೆಲ್ಲ ಹೇಳ್ತಾ ಇದೀವಲ್ಲ, ಆ ತರ ಅವ್ರೆಲ್ಲ ಕೂರಿಸಿ ಮತ್ತೆ ಹೇಳಕ್ ಆಗೋದಿಲ್ಲ. ನಾವು ಸಿಸ್ಟಮ್ ಕೆಳಗಡೆ ಕೆಲಸ ಮಾಡ್ತಾ ಇದೀವಿ ಅಂದಾಗ ನಮ್ಮಲ್ಲಿ ಹೆಚ್ಚಿನ ಡಿಸಿಪ್ಲಿನ್ ಇರಬೇಕು. ಬೇರೆಯವರು ನಮ್ಮನ್ನು ನೋಡಿ ಕಲಿಬೇಕು. KSRTC ಚಾಲಕರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, KSRTC ಸಿಬ್ಬಂದಿ ಎಷ್ಟು ಚೆನ್ನಾಗಿದ್ದಾರೆ, ನಾವು ಅವ್ರನ್ನ ಫಾಲೋ ಮಾಡಬೇಕು, ನಾವು ಅವ್ರಿಗೆ ಮಾದರಿ. ಖಂಡಿತ ಈಗೆಲ್ಲ ಅಧಿಕಾರಿಗಳು ಮತ್ತೆ ಎಲ್ಲರೂ ಹೇಳ್ತಾ ಇರ್ಬೇಕು. ನಮ್ಮ ಅತಿಥಿಗಳು ಸಂಸ್ಥೆ ಒಂದು ಏಷ್ಯಾದಲ್ಲಿ ಒಂದು ಅತ್ಯುನ್ನತ ಸಂಸ್ಥೆ ಅಂತ ಒಂದು ಹೆಸರು ಪಡೆದಿದೆ. ಆ ಒಂದು ಹೆಸರು ಬರೋದಕ್ಕೆ ಒಂದು ನಾವೆಲ್ಲ ಏನು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರೆ ನಾವೆಷ್ಟು ಮುಖ್ಯನೋ ಅದೇ ರೀತಿ ನಮಗೆ ಸಹಕಾರ ನೀಡ್ತಕ್ಕಂಥ ಸಾರ್ವಜನಿಕರು ಸಹ ತುಂಬಾನೇ ಮುಖ್ಯ. ಭಾರತದಲ್ಲಿ ತುಂಬಾ ಅತಿ ಹೆಚ್ಚಿನ ಬಸ್ಗಳನ್ನ ಹೊಂದಿರುವಂತಹ ಸಂಸ್ಥೆ ಅಂದ್ರೆ ಕರ್ನಾಟಕದಲ್ಲಿ ನಮ್ಮ ಸಾರಿಗೆ ಸಂಸ್ಥೆನೇ ಅತಿ ಹೆಚ್ಚಿನ ಬಸ್ಗಳನ್ನ ಹೊಂದಿರೋದು. ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ಬೇಕು. ಯಾಕೆ ದಿನದಿಂದ ದಿನಕ್ಕೆ ನಮ್ಮ ಸಾರಿಗೆ ಬಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ನಮ್ಮ ಸೇವೆಯನ್ನು ಗುರುತಿಸಿ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಆದ್ರಿಂದ ಅವರ ಏನು ಜನಗಳು ಹೆಚ್ಚಿಗೆ ಬಂದಷ್ಟು ನಾವು ಬಸ್ಗಳನ್ನು ಸಹ ಹೆಚ್ಚಿಗೆ ಮಾಡ್ತಾ ಹೋಗ್ತಾ ಇದೀವಿ. ನಾವು ಆಗ್ಲೇ ನಮ್ಮ ಅಡಿಯಲ್ಲಿ ಹೇಳಿದ್ರು ಇಂಧನ ಉಳಿತಾಯ ಮಾಸ ಮತ್ತೆ ರಸ್ತೆ ಸುರಕ್ಷತಾ ಸಪ್ತಾಹ ಅನ್ನೋದು ಎರಡೂ ಸಹ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. ಯಾವಾಗ ನಾವು ಇಂಧನ ಉಳಿತಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀವೋ ಆಗ ಅದು ಆಟೋಮೆಟಿಕ್ ಆಗಿ ನಾವು ರಸ್ತೆ ಸುರಕ್ಷತೆ ಕಡೆ ಗಮನ ಹರಿಸ್ತೀವಿ. ಇಂಧನ ಉಳಿತಾಯ ಯಾವಾಗ ಆಗುತ್ತೆ, ನಾವು ತುಂಬಾ ಸೇಫ್ಟಿ ಡ್ರೈವಿಂಗ್ ಮಾಡಿದಾಗ. ಸೇಫ್ಟಿ ಡ್ರೈವಿಂಗ್ ಅಂದ ತಕ್ಷಣ ತುಂಬಾ ಲೋ ಸ್ಪೀಡ್ ಅಲ್ಲಿ ಗಾಡಿ ಓಡಿಸೋದು, ಜನಗಳನ್ನ ದಾರಿ ಹೋಗುವಂತ ಬೇರೆ ಹಂಪ್ಸ್ ಅಥವಾ ಅಡೆತಡೆಗಳಿಂದ ಅದನ್ನೆಲ್ಲ ಗಮನವಿಟ್ಟು ನಾವು ಎಚ್ಚರಿಕೆಯಿಂದ ಗಾಡಿ ಓಡಿಸಿದಾಗ ಖಂಡಿತ ನಾವು ಡೀಸೆಲ್ ನ ಉಳಿತಾಯ ಮಾಡಬಹುದು. ಡೀಸೆಲ್ ಉಳಿತಾಯ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಆಟೋಮೆಟಿಕ್ ರಸ್ತೆ ಸುರಕ್ಷತೆ ಸಪ್ತಾಹದ ಕಡೆಗೂ ಸಹ ನಾವು ಗಮನ ಹರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಯಾಕೆ ಡೀಸೆಲ್ ಉಳಿತಾಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು? ನಮ್ಮ ಸಂಸ್ಥೆಯಲ್ಲಿ ಹೆಚ್ಚಿನ ಖರ್ಚನ್ನ ನಾವು ಇಂಧನದ ಬಗ್ಗೆ ಖರ್ಚು ಮಾಡ್ತೇವೆ. ಒಂದು ಸ್ಟಾಫ್ಗೆ ಒಂದು 40% ಅಮೌಂಟ್ ನಾವು ಖರ್ಚು ಮಾಡಿದ್ರೆ ಡೀಸೆಲ್ಗೂ ಸಹ 40% ಖರ್ಚು ಮಾಡ್ತೇವೆ. ನಮ್ಮ ಚಿಕ್ಕಬಳ್ಳಾಪುರ ವಿಭಾಗ ಒಂದರಲ್ಲೇನೆ ಪ್ರತಿ ದಿವಸ ಸುಮಾರು 45,000 ಲೀಟರ್ ಡೀಸೆಲ್ ನಾವು ಖರ್ಚು ಮಾಡ್ತಾ ಇದೀವಿ. 45,000 ಲೀಟರ್ ಡೀಸೆಲ್ ಖರ್ಚು ಮಾಡ್ತಾ ಇದೀವಿ ಅಂದ್ರೆ ಆಲ್ಮೋಸ್ಟ್ 45 ಲಕ್ಷ ರೂಪಾಯಿನ ಒಂದು ದಿನಕ್ಕೆ ಖರ್ಚು ಮಾಡ್ತೀವಿ. ಒಂದು ತಿಂಗಳಿಗೆ ಸಾಧ್ಯನೋ ಅಷ್ಟು ಡೀಸೆಲ್ಗೆ ಏನು ಖರ್ಚು ಮಾಡ್ತಾ ಇದೀವೋ ಅದನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಅದಕ್ಕೆ ತುಂಬಾ ಪ್ರಾಮುಖ್ಯನ ನಾವು ಡೀಸೆಲ್ ಉಳಿತಾಯದ ಕಡೆಗೆ ನಾವು ಕೊಡ್ತಾ ಇದ್ದೀವಿ. ಮತ್ತೆ ಸ್ನೇಹಿತರ, ನಿಮ್ಮ ಚಿಕ್ಕಬಳ್ಳಾಪುರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಏಷ್ಯಾದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತುಂಬಾ ಉತ್ತಮವಾದ ನಾವು ಹೆಸರೇನು ಪಡೆದಿದ್ದೀವಿ. ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ವಿಭಾಗ 17 ವಿಭಾಗಗಳಲ್ಲಿ ಒಂದು ಉತ್ತಮ ವಿಭಾಗ ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 17 ವಿಭಾಗಗಳಲ್ಲಿ ಕೆಲವೇ ಒಂದು 3-4 ವಿಭಾಗಗಳು ಮಾತ್ರ ಒಂದು ಲಾಭವನ್ನು ಗಳಿಸ್ತಾ ಇದೆ. ಅದರಲ್ಲಿ ಚಿಕ್ಕಬಳ್ಳಾಪುರ ವಿಭಾಗವೂ ಸಹ ಒಂದು ಅಂತ ಹೇಳೋದಕ್ಕೆ ಸಾಧ್ಯನೋ ಅಷ್ಟು ಡೀಸೆಲ್ಗೆ ಏನು ಖರ್ಚು ಮಾಡ್ತಾ ಇದೀವೋ ಅದನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಅದಕ್ಕೆ ತುಂಬಾ ಪ್ರಾಮುಖ್ಯನ ನಾವು ಡೀಸೆಲ್ ಉಳಿತಾಯದ ಕಡೆಗೆ ನಾವು
ಕೊಡ್ತಾ ಇದ್ದೀವಿ. ಮತ್ತೆ ಸ್ನೇಹಿತರ, ಇನ್ನ ಚಿಕ್ಕಬಳ್ಳಾಪುರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಏಷ್ಯಾದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತುಂಬಾ ಉತ್ತಮವಾದ ನಾವು ಹೆಸರೇನು ಪಡೆದಿದ್ದೀವಿ. ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ವಿಭಾಗ 17 ವಿಭಾಗಗಳಲ್ಲಿ ಒಂದು ಉತ್ತಮ ವಿಭಾಗ ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 17 ವಿಭಾಗಗಳಲ್ಲಿ ಕೆಲವೇ ಒಂದು 3-4 ವಿಭಾಗಗಳು ಮಾತ್ರ ಒಂದು ಲಾಭವನ್ನು ಗಳಿಸ್ತಾ ಇದೆ. ಅದರಲ್ಲಿ ಚಿಕ್ಕಬಳ್ಳಾಪುರ ವಿಭಾಗವು ಸಹ ಒಂದು ಅಂತ ಹೇಳೋದಕ್ಕೆ ಆದಾಯನ ಏಪ್ರಿಲ್ ಇಂದ ಡಿಸೆಂಬರ್ ವರೆಗೆ ಗಳಿಸಿತ್ತು. ಈ ವರ್ಷ ಏಪ್ರಿಲ್ ಇಂದ ಡಿಸೆಂಬರ್ ವರೆಗೂ ಸುಮಾರು 300 ಕೋಟಿ ಆದಾಯವನ್ನು ಗಳಿಸಿದೆ. ಸುಮಾರು 50 ಕೋಟಿ ಆದಾಯವನ್ನು ಹೆಚ್ಚಿಗೆ ಗಳಿಸಿದೆ. 50 ಕೋಟಿ ಆದಾಯ ಹೆಚ್ಚಿಗೆ ಬರೋದಕ್ಕೆ ಪ್ರಯಾಣಿಕರು ಹೆಚ್ಚಿಗೆ ಬರೋದಲ್ಲದೆ ನಾವು ಸಹ ದಿನದಿಂದ ದಿನಕ್ಕೆ ನಮ್ಮ ಕಾರ್ಯಾಚರಣೆಯನ್ನು ವಿಸ್ತರಣೆ ಮಾಡಿದ್ದೇವೆ. ಅದರಿಂದ ಹೆಚ್ಚಿನ ಆದಾಯ ಬಂದಿದೆ. ಅದೇ ರೀತಿ ಏಪ್ರಿಲ್ ಇಂದ ಡಿಸೆಂಬರ್ ವರೆಗೂ ಸುಮಾರು 30 ಕೋಟಿ ಲಾಭವನ್ನು ಸಹ ನಾವು ಚಿಕ್ಕಬಳ್ಳಾಪುರ ವಿಭಾಗ ಗಳಿಸಿದೆ. ಇದು ನಿಮ್ಮೆಲ್ಲ ಸಹಕಾರದಿಂದ ಆಗಿದೆ ಅನ್ನೋದಕ್ಕೆ ನಾನೆಲ್ಲ ತುಂಬಾ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಒಂದು ನಿಟ್ಟಿನಲ್ಲಿ ನಮ್ಮ ಕೆಲಸ ಸಾರಿಗೆ ಸಂಸ್ಥೆಯಲ್ಲಿ ಆದಾಯ ತರೋದು ಒಂದೇ ಮುಖ್ಯ ಅಲ್ಲ, ಸಾರ್ವಜನಿಕರು ಸಹ ಉತ್ತಮವಾದ ಸೇವೆಯನ್ನು ಒದಗಿಸಿ ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬಸ್ಸನ್ನ ಬಳಕೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಸಹ ಕೆಲಸ ಮಾಡೋಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ